ಶಿವಮೊಗ್ಗ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನಡೆಸಿದರು. ಸಭೆಯಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಪರವಾನಗಿಗಳ ಪರಿಶೀಲನೆ ಸರಿಯಾಗಿ ನಡೀತಾ ಇಲ್ಲ, ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಿದ ಸಂಸ್ಥೆಗಳ ಪರವಾನಗಿ ರದ್ದುಪಡಿಸಲು ಸೂಚನೆ ಕೊಟ್ಟರು. ರಾಜ್ಯದಲ್ಲಿ 58 ಲಕ್ಷ ಕಾರ್ಡ್ಗಳನ್ನು ಮಾಡಿದ್ದೀರಾ, ನಿಮ್ಮನ್ನೆಲ್ಲ ಮನೆ ಕಳಿಸ್ತೇನೆ ಅಂದರು. ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕ್ಲಾಸ್ ತೆಗೆದುಕೊಂಡ್ರು. ಕೇವಲ 22 ಲಕ್ಷ ಇದ್ದ ಕಾರ್ಡ್ಗಳು ಇದ್ದಕ್ಕಿದ್ದ ಹಾಗೆ 38 ಲಕ್ಷ ಕಾರ್ಡ್ಗಳಾಗಿ 58 ಲಕ್ಷ ಆಗಿದೆ. ಕಾರ್ಮಿಕ ಇಲಾಖೆ 28 ಕಾರ್ಯಕ್ರಮ ಮಾಡ್ತಾ ಇದ್ದು ನಮ್ಮ ಆದಾಯ 8 ಕೋಟಿ ರೂಪಾಯಿ ಇದೆ. ಫಲಾನುಭವಿಗಳ ಆಯ್ಕೆಯಲ್ಲಿ ಯಾರ ಹಸ್ತಕ್ಷೇಪ ಕೂಡ ಇರಬಾರದು ಅಂತ ಖಡಕ್ ಸೂಚನೆ ಕೊಟ್ಟರು. ಶಿವಮೊಗ್ಗ ಜಿಲ್ಲೆಗೆ 32 ಲಕ್ಷ ಖರ್ಚಾಗಿದೆ. ಕರೆಕ್ಟಲ್ಲ? ಡಿಮಾಂಡ್ 52 ಲಕ್ಷ. ಇದರಲ್ಲಿ ಏನಂದ್ರೆ ಕೇಸ್ ಲಿಕ್ ಮೇಲೆ ಮಾಲೀಕರಿಗೆ ಕೊಡ್ತೀವಿ. ಅಂದ್ರೆ ಅವನ ಎಂಪ್ಲಾಯ್ಮೆಂಟ್ ಇದೆ ಅಂತ ಗೊತ್ತಾಗ 1,000 ರೂಪಾಯಿ ನಾವು ಕೊಟ್ಟರೆ ಅವನ 8,000 ರೂಪಾಯಿ ಕೂಡ 2,000 ರೂಪಾಯಿ ಸಂಬಳ ಇಲ್ಲೇ ಆಗ್ಬಿಡುತ್ತೆ. ಸೊ ಹಂಗಾಗಿ ಮೈಗ್ರೆಂಟ್ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿರ್ತಕ್ಕಂಥ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಕರ್ಸಿಗೆ ಅವರಿಗೆ ಕೂಡ ಹೇಳ್ತೀವಿ ಸರ್. ಅದರಲ್ಲಿ ಎಸ್ಟಿ ಅಭ್ಯರ್ಥಿಗಳಿಗೆ 170 ಮತ್ತೆ ಎಸ್ಟಿ ಅಭ್ಯರ್ಥಿಗಳಿಗೆ 47 ಒಟ್ಟು 200. ಅವ್ರು ಯಾರ ಜೊತೆ ಕೆಲಸ ಮಾಡ್ತಾರೆ, ಏನು ಎಲ್ಲಿಂದ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ, ಈ ತರದ ಸರಿಯಾದಂತ ಸಂಗತಿ ಮಾಹಿತಿ ಇಟ್ಕೊಳ್ಳದೆ ಹೋದ್ರೆ ಮಾಹಿತಿ ಎಲ್ಲರ ಒಂದ್ ಕಡೆ ಸಂಗ್ರಹ ಮಾಡಿದ್ರೆ ಎಷ್ಟು ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಸರ್ ಅವ್ರು ಎಲ್ಲಿದ್ದಾರೆ ಅನ್ನೋದು ಮಾಹಿತಿ ಇಲ್ಲ ಅಂತ, ನಿಮ್ಮ ಲೇಬರ್ ಇದ್ರ ಕಡೆಯಿಂದ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಮಾಹಿತಿ ಇಲ್ಲ ಅಂತ ನಾವು ಬಿಗಿ ಕ್ರಮ ತಗೊಳ್ಳದೆ ಹೋದ್ರೆ ಅವ್ರು ಹೇಗೆ ಬರ್ತಾರೆ, ಎಲ್ಲಿಗೆ ಬರ್ತಾರೆ, ಯಾರು ರಿಪೋರ್ಟ್ ಮಾಡ್ಕೋಬೇಕು ಅಥವಾ ಯಾರ್ಯಾರು ಕೆಲಸ ಅವ್ರ ಹತ್ರ ಮಾಡಿಸ್ತಾರೆ ಅಟ್ಲೀಸ್ಟ್ ಅವರಾರು ಅದಕ್ಕೆ ಹೊಣೆಗಾರ ಆಗ್ಬೇಕು ಸಂಗತಿಗೆ ಗೊತ್ತಾಗ್ತಾ ಇರೋದು. ಹಾಗಾಗಿ ಇದಕ್ಕೆ ಏನಾದ್ರು ಒಂದು ನಾವು ಹೊರ ರಾಜ್ಯದಿಂದ ಬಂದಿರೋದು ಎಲ್ಲರೂ ಒಂದ್ ಕಡೆ ಎನ್ರೋಲ್ಮೆಂಟ್ ಮಾಡಬೇಕು. ನಾವು ಹಿಂದೊಂದ್ಸರಿ ಒಂದು ಅಭಿಯಾನ ಮಾಡಿದ್ವಿ ಕೊಡಬೇಕು ಅನ್ನೋದು ಕೂಡ ಒಂದ್ಸರಿ ಯೋಚನೆ ಮಾಡಿ ಬಹಳ ಮುಂದಕ್ಕೆ ಹೋಗಿದ್ವಿ ಸರ್. ನಾವು ಇಲ್ದಿದ್ರೆ ಯಾರ್ಯಾರು ಬಂದು ಸೇರ್ಕೊಂಡು ಏನೇನೋ ನಾವು ಹೊರಗಿಂದ ಬರ್ತಾರೆ. ಮೊನ್ನೆ ನಮ್ಮ ಕಟ್ಟಡ ನಮ್ಮ ಬಿಲ್ಡಿಂಗ್ ಬೆಂಗಳೂರಿನಲ್ಲಿ ಅಲ್ಲಿ ಹೋದ್ರೆ 8 ಜನ ತಿರ್ಕೊಂಡು ಹೋಗಿದ್ರೆ 9 ಜನ ನಮ್ಮ ಸೈಡ್ ಬರಗಳಿಗೆ ಚೆಕ್ ಮಾಡ್ಬೇಕು. ಇದನ್ನ ಪರವಾಗಿ ಸೊಲ್ಯೂಷನ್ ಆಗ್ಬೇಕಂತಂದ್ರೆ ಇಂಟ್ರೆಸ್ಟೆಡ್ ಬರಗಳಿಗೆ ಚೆಕ್ ಮಾಡ್ಬೇಕು. ಅವಾಗ ಒಂದು ಡಿಸ್ಟ್ರಿಕ್ಟ್ ಮನುಷ್ಯನ ಒಳಗಡೆ ಬಂದ್ಮೇಲೆ ತುಂಬಾ ಕಷ್ಟ. ಇನ್ನೊಂದಲ್ಲ ಚರ್ಚೆ ಮಾಡೋಣ. ಏನಾದ್ರೂ ಮಾಡಿದ್ರೆ ಬಹಳ ಹೆಲ್ಪ್ ಆಗುತ್ತೆ, ಇದರಿಂದ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ರಿಫಾರ್ಮ್ ಮಾಡ್ತಕ್ಕಂಥದ್ದು, ಕಾಯ್ದೆ ತರ್ತಕ್ಕಂಥದ್ದು, ಕಾನೂನು ತರ್ತಕ್ಕಂಥ ಇಲಾಖೆ ಜೊತೆಗೆ ನನ್ನ ಇಲಾಖೆಯಲ್ಲಿ ಕನ್ಸ್ಟ್ರಕ್ಷನ್ ಬೋರ್ಡ್ ದುಡ್ಡು ಬಿಟ್ಟರೆ ಬೇರೆ ಎಲ್ಲಿ ದುಡ್ಡಿಲ್ಲ. ಸೊ ಇವತ್ತು 14ನೇ ಸೆಕ್ಟರ್ ಮೊನ್ನೆ ನಾವೇ ಬಿಲ್ ತರಿಸ್ಕೊಂಡು ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಿದ್ದೀವಿ. ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅಲ್ಲಿ ಸುಮಾರು 25 ಲಕ್ಷ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದ್ರ ಜೊತೆಗೆ ಈಗ 14ನೇ ಸೆಕ್ಟರ್ 25 ಲಕ್ಷ ಜನಕ್ಕೆ ಮತ್ತೆ ಇವತ್ತು ನಾವು ಸೋಷಿಯಲ್ ಸೆಕ್ಯೂರಿಟಿ ಮಾಡ್ಬಿಟ್ಟು ಸುಮಾರು 50 ಲಕ್ಷ ಜನಕ್ಕೆ ಈ ವರ್ಷದಲ್ಲಿ ಅನುಕೂಲ ಆಗ್ತಕ್ಕಂಥ ಮೊದಲನೇ ಬಾರಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಫ್ಟರ್ ಇಂಡಿಪೆಂಡೆನ್ಸ್ ಫಸ್ಟ್ ಟೈಮ್ ಇಟ್ಸ್ ಇದನ್ನ ಮಾಡಿದ್ದಕ್ಕೆ ಒಂದು ಕಷ್ಟಕ್ಕೆ ಬಂದಿದ್ದೀವಿ. ನಾವು ಮುಂದೆ ಹಂತವಾಗಿ ಹೋಗ್ತೀವಿ. ಬಟ್ ಟ್ಯಾಕ್ಸ್ ಸಬ್ಸಿಡಿ ಎಲ್ಲ ಗೌರ್ಮೆಂಟ್ಗಳು ದುಡ್ಡು ಜಾಸ್ತಿ ಕೊಡ್ಕೊಂಡು ಹೋದ್ರೆ ಆಗುತ್ತೆ. ಬಟ್ ಫಸ್ಟ್ ಟೈಮ್ ಮಾಡಿದೀವಿ, ಇನ್ನು ಮುಂದೆ ಮಾಡ್ತೀವಿ. ಜೊತೆಗೆ ಇಡೀ ಸಂಘ ನಮ್ಮ ರೆಸ್ಪೆಕ್ಟೆಡ್ ದಯವಿಟ್ಟು ತಮ್ಮ ಅಮೃತ ಅಲ್ಲ ನಾವು ಬರೀಬೋದಲ್ಲ ಸೆಂಟ್ರಲ್ಗೆ ಸ್ಟೇಟ್ ಕಾಂಪೊನೆಂಟ್ ಸೆಂಟ್ರಲ್ ಕಾಂಪೊನೆಂಟ್ ಅಂತ ಮಾಡೋದು ಬೇಕಾ ಪ್ರಪೋಸಲ್ ನಮ್ಮ ESI ದುಡ್ಡು ಹೇಗಿದೆ 1,35,000 ಕೋಟಿ ಇದೆ. ಬರೀಬೇಕು, ಬರೀರಿ. ವಾಟ್ ಆರ್ ಯು ಟ್ರೈಂಗ್ ಟು ಡೂ? ಬರೀರಿ, ನಾನು ಮಾಡ್ಬಿಟ್ಟು ರೆಫರೆನ್ಸ್ ಮಾಡಿ ಬರೀರಿ. ಸೊ ಡಾಕ್ಟರ್ಸ್ ಫುಲ್ ಪೆಡ್ಜಲ್ ಬೇಕು ನೀವು ಕಳಿಸ್ಕೊಡಿ ಸರ್. 2ನೇ ಸರ್. 3ನೇದು ಈಗ ಶಿಕಾರಿಪುರದಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಶುರುವಾಗಿದೆ. ಕಾರ್ಮಿಕ ಸಂಖ್ಯೆ ಹೆಚ್ಚಾಗಿದೆ. ನಮ್ಮ ಸಾಗರ KPSRS ಅಲ್ಲಿ